ಜೋಯಿಡಾ ತಾಲೂಕಿನಲ್ಲಿ ಭಾರೀ ಗಾಳಿ ಮಳೆಯಾಗಿದೆ. ಕುಂಬ್ರಾಳೆ ಗ್ರಾಮದಲ್ಲಿ ಮಳೆಯ ಮೇಲಿನ ಮರ ಬಿದ್ದು ಪಶುಗಳಿಗೆ ಗಾಯವಾಗಿದ್ದು, ಜಗಲ್ಪೇಟ್ನ ವಸಂತರಾಮ ಹಣಬರ್ ಅವರ ಮನೆಗೆ ತೀವ್ರ ಹಾನಿಯಾಗಿದೆ. ಜೋಯಿಡಾ ತಾಲೂಕಿನಲ್ಲಿ ಭಾರೀ ಮಳೆಯಾಗುತ್ತಿದ್ದು, ಕುಂಬ್ರಾಳೆ ಗ್ರಾಮದಲ್ಲಿ ಮನೆಯ ಮೇಲೆ ಮರ ಬಿದ್ದು ಪಶುಗಳಿಗೆ ಗಾಯವಾಗಿದೆ. ಜಗಲ್ಪೇಟ್ನ ವಸಂತರಾಮ್ ಹಣಬರ್ ಅವರ ಮನೆಗೆ ತೀವ್ರ ಹಾನಿಯಾಗಿದೆ. ಈ ಒಂದು ಮರ ಬಿದ್ದು ಶೆಡ್ಡಿನಲ್ಲಿದ್ದ 8 ಪಶುಗಳ ಪೈಕಿ 3 ಪಶುಗಳು ಗಾಯಗೊಂಡಿದ್ದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಮರಗಳು ಉರುಳಿ ಬಿದ್ದು ವಿದ್ಯುತ್ ಪೂರೈಕೆ ಕೂಡ ಸಂಪೂರ್ಣ ಸ್ಥಗಿತವಾಗಿದೆ. ಅಂಬೇವಾಡಿಯ ಬರ್ಚಿ ರಸ್ತೆಯಲ್ಲೂ ಬಿದ್ದಂಥ ಬೃಹತ್ ಮರ ಸುಮಾರು 2 ಗಂಟೆಗಳ ಕಾಲ ಸಂಚಾರ ಅಸ್ತವ್ಯಸ್ತವಾಗಿದೆ. ಈಗಾಗಲೇ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಭೀಕರ ಮಳೆಯಾಗುತ್ತಿದ್ದು, ಇಂತಹ ಘಟನೆಗಳು ಮರುಕಳಿಸ್ತಾನೇ ಇವೆ. ಈಗ ಮರ ಉರುಳಿ ಬಿದ್ದು ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ. ಆ ಒಂದು ಗ್ರಾಮದಲ್ಲಿ ಭಾರೀ ಮಳೆಯಿಂದಾಗಿ ಈ ಒಂದು ಅವಘಡ ಸಂಭವಿಸಿದೆ. ನೋಡ್ಬೋದು ನೀವು ದೃಶ್ಯದಲ್ಲಿ, ಬೃಹತ್ ಮರ ಒಂದು ಬಿದ್ದು ಮನೆ ಸಂಪೂರ್ಣ ಜಖಮ್ಮಾಗಿದೆ. ಜಗಲ್ಪೇಟ್ನ ವಸಂತರಾಮ್ ಹಣಬರ್ ಅವರ ಮನೆಗೆ ಹಾನಿಯಾಗಿರುವಂಥದ್ದು. ಅಂಬೇವಾಡಿಯ ಬರ್ಚಿ ರಸ್ತೆಯಲ್ಲಿ ಬೃಹತ್ ಮರ ಬಿದ್ದಿರುವಂಥದ್ದು. 8 ಪಶುಗಳ ಪೈಕಿ 3 ಪಶುಗಳು ಗಾಯಗೊಂಡಿದ್ದು ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. बरोबर